ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತಿನ 4,000 ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ. ಯಾವಾಗ ಜಮೆ ಆಗಲಿದೆ ಏನು ಅನ್ನುವಂತಹ ಪಕ್ಕಾ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸಿಗುತ್ತೆ ಸ್ನೇಹಿತರೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ. ನಾನೀಗ ಡೈರೆಕ್ಟಾಗಿ ಟಾಪಿಕ್ಕಿಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತಿನ ಹಣದ ಕುರಿತು ಬರ್ತಿರುವಂತಹ ಎಲ್ಲ ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಕೆಲವರು ಒಂದು 10% ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರು. ನಿಮಗೂ ಅಪ್ಡೇಟ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗ 19 ಮತ್ತು 20ನೇ ಕಂತಿನ ಹಣದ ಕುರಿತು ಮಾತನಾಡೋದಕ್ಕಿಂತ ಮುಂಚೆ ಈಗ 18ನೇ ಕಂತಿನ ಹಣ ಯಾರ್ಯಾರು ಫಲಾನುಭವಿಗಳು ಬಂದಿಲ್ಲ ಅಂತ ಹೇಳ್ತಿದ್ದೀರೋ ನಿಮಗೆ ಸರ್ಕಾರದವರು ಏನೊಂದು ಉತ್ತರ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗ 10% ಫಲಾನುಭವಿಗಳು ಯಾಕೆ ಅಮೌಂಟ್ ಬಂದಿಲ್ಲ ಅಂದರೆ ನೀವು GST ಟ್ಯಾಕ್ಸ್ ಪೇಯರ್ಸ್ ಆಗಿಲ್ಲ ಅಂದ್ರೂ ಇಲ್ಲಿ ಅವರು ನಿಮ್ಮನ್ನು GST ಟ್ಯಾಕ್ಸ್ ಪೇಯರ್ಸ್ ಅಂತ ಸ್ವಲ್ಪ ಏನೋ ಎರರ್ ಆಗಿದೆ ಅಂತ, ಆದ್ದರಿಂದ ನಿಮಗೆ 10% ಫಲಾನುಭವಿಗಳಿಗೆ ಹಣ ಬಂದಿಲ್ಲ. ಈಗ ನಿಮ್ಮದು ಅದನ್ನೆಲ್ಲ ಸರಿಪಡಿಸಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ 15ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಜಮೆ ಮಾಡ್ತಾರಂತೆ ಸ್ನೇಹಿತರೆ. ಈಗ ಪೆಂಡಿಂಗ್ ಯಾರ್ಯಾರಿಗೆ ಇತ್ತು, ಯಾರ್ಯಾರಿಗೆ ಅಮೌಂಟ್ ಬಂದಿಲ್ಲ ಅಂಥವರಿಗೆ ಈಗ ಇದೇ 15ನೇ ತಾರೀಕು ಒಳಗಡೆ, ಇದೇ ಏಪ್ರಿಲ್ 15ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಾರಂತೆ. ಇದು 10% ಫಲಾನುಭವಿಗಳಿಗೆ ಮಾತ್ರ. ಯಾಕೆಂದರೆ 19ನೇ ಕಂತಿನ ಹಣದ ಕುರಿತು ಮಾತನಾಡಬೇಕಾದರೆ ಪ್ರತಿ ವಿಡಿಯೋದಲ್ಲೂ ಸಾಕಷ್ಟು ಜನ ನಮಗೆ 18ನೇ ಕಂತಿನ ಹಣ ಬಂದಿಲ್ಲ, 17ನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಮುಖಾಂತರ ಕೇಳ್ತಾನೆ ಇರ್ತಾರೆ. ಯಾಕೆ ಈ ಸಮಸ್ಯೆ ಆಗಿದೆ ಅಂದರೆ GST ಟ್ಯಾಕ್ಸ್ ಪೇಯರ್ಸ್ ಆಗಿರುವ ಕಾರಣದಿಂದ ಈ ರೀತಿಯಾಗಿ ಆಗಿದೆ. ನೀವು GST ಟ್ಯಾಕ್ಸ್ ಪೇಯರ್ಸ್ ಅಂತ ನಿಮ್ಮದು ಸ್ಟೇಟಸಲ್ಲಿ ತೋರಿಸಿದೆ. ಇಲ್ಲಿ ರಿಯಾಲಿಟಿ ನೋಡೋದಾದರೆ ನೀವು ಯಾವ GSTನೂ ಪೇ ಮಾಡ್ತಿರಲಿಲ್ಲ, ಯಾವ ಟ್ಯಾಕ್ಸ್ ಕೂಡ ಪೇ ಮಾಡ್ತಿರಲಿಲ್ಲ. ಆದರೂ ಇಲ್ಲಿ GST ಟ್ಯಾಕ್ಸ್ ಪೇಯರ್ಸ್ ಅಂದ್ಬಿಟ್ಟು ಒಂದು 10% ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದನೇ ಇಲ್ಲಿ ತಪ್ಪು ನಡೆದಿರುವಂಥದ್ದು, ಸರ್ಕಾರದ ಕಡೆಯಿಂದನೇ ಇರುವಂತಹ ಎರರ್. ಆದ್ದರಿಂದ ಸರ್ಕಾರದವರೇ ಸರಿಪಡಿಸಿ ನಿಮಗೆ ಇದೇ 15ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಯಾರು 10% ಪೆಂಡಿಂಗ್ ಫಲಾನುಭವಿಗಳು ಇದ್ದಾರೋ ಅಂಥವರಿಗೆ ಜಮೆ ಮಾಡ್ತಾರಂತೆ ಸ್ನೇಹಿತರೆ. ಈಗ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣದ ಕುರಿತು ಮಾತನಾಡೋದಾದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಅಂದರೆ ಯಾವ ತಿಂಗಳಿನ ಹಣ? ಫೆಬ್ರವರಿ ತಿಂಗಳಿನ ಹಣ. 18ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳಿನ ಹಣ. 20ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳಿನ ಹಣ. ಗೃಹಲಕ್ಷ್ಮಿ ರೂಲ್ಸ್ ಪ್ರಕಾರ ಏನಂದರೆ ಈಗ 18ನೇ ಕಂತಿನ ಹಣ ಜನವರಿ ತಿಂಗಳಿನ ಹಣ ಫೆಬ್ರವರಿಯಲ್ಲಿ ಬರಬೇಕಿತ್ತು, ಫೆಬ್ರವರಿ ತಿಂಗಳಿನ ಹಣ ಮಾರ್ಚ್ನಲ್ಲಿ ಬರಬೇಕಿತ್ತು, ಮಾರ್ಚ್ ತಿಂಗಳಿನ ಹಣ ಏಪ್ರಿಲ್ನಲ್ಲಿ ಬರಬೇಕಿತ್ತು. ಈಗ ನಿಮಗೆ 19ನೇ ಕಂತಿನ ಹಣ ಇನ್ನೂ ಯಾವ ಫಲಾನುಭವಿಗಳಿಗೂ ಬಂದಿಲ್ಲ. 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳಿನ ಹಣ ಮಾರ್ಚ್ನಲ್ಲಿ ಬಂದು ನಿಮಗೆ ಜಮೆ ಆಗಬೇಕಿತ್ತು, ಆದರೆ ಹಣ ಮಾರ್ಚ್ನಲ್ಲಿ ಜಮೆ ಆಗಿಲ್ಲ. 19ನೇ ಕಂತಿನ ಹಣ ಮಾರ್ಚ್ನಲ್ಲಿ ಜಮೆ ಆಗಿಲ್ಲ. ಆದ್ದರಿಂದ ಇಲ್ಲಿ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏಪ್ರಿಲ್ 15ನೇ ತಾರೀಕು ಅಂದರೆ ಏಪ್ರಿಲ್ 10ನೇ ತಾರೀಕಿನಿಂದ 15ನೇ ತಾರೀಕು ಒಳಗಡೆ ನಾವು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಸುದ್ದಿಗಾರರೊಂದಿಗೆ ಮಾತನಾಡಿ ಮಾಹಿತಿಯಾದರೆ ಕೊಟ್ಟಿದ್ದಾರೆ. 2,500 ಕೋಟಿ ಹಣ ಬಿಡುಗಡೆ ಆಗಿರುವಂಥದ್ದು. 2,500 ಕೋಟಿ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಆಗಿರುವಂಥದ್ದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ DBT ಮುಖಾಂತರ ನಿಮ್ಮ ಎಲ್ಲ ಮಹಿಳೆಯರ ಖಾತೆಗಳಿಗೆ ಹಣ ಜಮೆ ಮಾಡೋದು ಅಷ್ಟೇ ಬಾಕಿ ಇದೆ. ಏಪ್ರಿಲ್ 10ನೇ ತಾರೀಕಿನಿಂದ 15ನೇ ತಾರೀಕು ಒಳಗಡೆ ಹಣವನ್ನು ಜಮೆ ಮಾಡ್ತಾರೆ ಅಂತ ಹೇಳ್ತಿರುವಂಥದ್ದು. ಈಗ 20ನೇ ಕಂತಿನ ಹಣದ ಕುರಿತು ಬರೋದಾದರೆ 20ನೇ ಕಂತಿನ ಹಣ ಅಂದರೆ ಯಾವುದು? ಮಾರ್ಚ್ ತಿಂಗಳಿನ ಹಣ. ಮಾರ್ಚ್ ತಿಂಗಳಿನ ಹಣ ನಿಮಗೆ ಯಾವಾಗ ಜಮೆ ಮಾಡಬೇಕು? ಇದೇ ಏಪ್ರಿಲ್ ತಿಂಗಳಿನಲ್ಲಿ
ಹಣ ಜಮೆ ಮಾಡಬೇಕು. ಈಗ ಆದ್ದರಿಂದ 15ನೇ ತಾರೀಕು ಮೇಲೆ ಈ ತಿಂಗಳ ಏಪ್ರಿಲ್ ತಿಂಗಳಿನ ಮುಕ್ತಾಯದ ಒಳಗಡೆ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿರುವಂಥದ್ದು. ಯಾಕಂದರೆ ಸರ್ಕಾರದವರು ರೂಲ್ಸ್ ಪ್ರಕಾರ ಹೋದರೆ ಇಲ್ಲಿ ಮಾರ್ಚ್ ತಿಂಗಳಿನ ಹಣ 20ನೇ ಕಂತಿನ ಏಪ್ರಿಲ್ನಲ್ಲಿ ಜಮೆ ಮಾಡಲೇಬೇಕು. ಅವರು ಜಮೆ ಮಾಡಿದರೆ ನೆಕ್ಸ್ಟ್ ಮೇ ತಿಂಗಳಿನಿಂದ ಕರೆಕ್ಟಾಗಿ 2 ತಿಂಗಳ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ. ಆದ್ದರಿಂದ ಈ ತಿಂಗಳ 2,000 ಮತ್ತು 2,000 4,000 ಹಣ ಜಮೆ ಮಾಡೋದಕ್ಕೆ ಸರ್ಕಾರಕ್ಕಾದರೆ ಒತ್ತಾಯ ಮಾಡ್ತಿರುವಂಥದ್ದು ಎಲ್ಲರೂ. ಆದ್ದರಿಂದ ಈಗ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಪೆಂಡಿಂಗ್ ಹಣ ಕ್ಲಿಯರ್ ಆಗುತ್ತೆ. 15ನೇ ತಾರೀಕು ಒಳಗಡೆ 19ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ. ಇದೇ ಏಪ್ರಿಲ್ 15ನೇ ತಾರೀಕು ಒಳಗಡೆ ಈ ತಿಂಗಳ ಮುಕ್ತಾಯದೊಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಜಮೆ ಮಾಡಲೇಬೇಕು ಅಂತ ಎಲ್ಲರೂ ಒತ್ತಾಯ ಮಾಡ್ತಿರುವಂಥದ್ದು ಸರ್ಕಾರಕ್ಕೆ ಸ್ನೇಹಿತರೆ. ಇದು ಸದ್ಯ ಮಟ್ಟಕ್ಕೆ 19ನೇ ಕಂತಿನ ಹಣದ ಕುರಿತು ಇರುವಂತಹ ಅಪ್ಡೇಟ್. ಮತ್ತು 20ನೇ ಕಂತಿನ ಹಣ ಎಕ್ಸಾಕ್ಟ್ ಡೇಟ್ ಆದರೆ ಇನ್ನೂ ಕೊಟ್ಟಿಲ್ಲ. ಕೊಟ್ಟ ಕೂಡಲೇ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನವರೆಗೂ ನಿಮಗೆ ಕರೆಕ್ಟಾಗಿ ಹಣ ಬಂದು ಜಮೆ ಆಗಿದೆಯೋ ಇಲ್ವೋ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.